ನೋಡು, ನಾನು ಮೊದಲೇ ಹೇಳ್ದಂಗೆ ಇದು ಆಫ್ ದ ರೆಕಾರ್ಡ್ಸ್ ಡ್ಯೂಟಿನೇ. ಆದರೆ ಇನ್ವೆಸ್ಟಿಗೇಷನ್ ನೀನು ಹೆಲ್ಪ್ ಮಾಡಿದರೆ ಇದನ್ನ ಎಲ್ಲಿಗೂ ತೊಗೊಂಡೋಗಿ ನಿಲ್ಸತ್ತೆ. ಮಧುರ, ನಿನ್ನ ಎಫರ್ಟ್ ಯಾವುದು ವೇಸ್ಟ್ ಆಗಲ್ಲ. ನಿನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸಿಗೋ ಥರ ನಾನು ಮಾಡ್ತೀನಿ. ನೀನು ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತ ಅನ್ಕೊ. ನಿನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಇದರ ಥ್ರೂ ನೀನೊಂದು ಒಳ್ಳೆ ಎಫಿಷಿಯೆಂಟ್ ಪೊಲೀಸ್ ಅಂತೇಳಿ ಪ್ರೂವ್ ಮಾಡ್ಕೋಬೋದು. ಧೈರ್ಯವಾಗಿ ಕೆಲಸ ಮಾಡು. ಸರಿ ಮೇಡಮ್, ಖಂಡಿತವಾಗ್ಲೂ ಮಾಡ್ತೀನಿ. ಆದರೆ ಒಂದು ಮಾತು ಮಧುರ, ಯಾವುದೇ ಕ್ಷಣಕ್ಕೂ ನಿನಗೇನು ಸರಿ ಇಲ್ಲ ಅಂತ ಅನಿಸಿದ್ರೆ ತಕ್ಷಣ ನನಗೆ ಫೋನ್ ಮಾಡು. ಒಬ್ಬಳೇ ಏನೂ ಮಾಡೋಕ್ಕೆ ಹೋಗ್ಬೇಡ, ನಾನು ಗೈಡ್ ಮಾಡ್ತೀನಿ. ಸರಿ ಮೇಡಮ್. ಭಯ ಪಡೋ ಅವಶ್ಯಕತೆ ಇಲ್ಲ. ಆದರೆ ನೀನಿಡೋ ಪ್ರತಿಯೊಂದು ಮೂಮೆಂಟ್ ಕೂಡ ತುಂಬಾ ಆರ್ಗ್ಯಾನಿಕ್ ಆಗಿರಬೇಕು. ಯಾವುದು ಪ್ಲ್ಯಾನ್ ಅಂತ ಅನಿಸ್ಬಾರ್ದು. ಅವನಿಗೆ ಒಂದು ಸಣ್ಣ ಡೌಟ್ ಕೂಡ ಬರಬಾರ್ದು. ಆಯಿತು ಮ್ಯಾಮ್. ಗುಡ್. ನೀವು ಅವನಿಗೆ ಹತ್ತಿರ ಆಗಬೇಕು ಅಂತಂದರೆ ಈ ರೀತಿ ಹೋಗೋಕ್ಕಾಗಲ್ಲ. ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಬೇಕಾಗಲ್ಲ. ನೀವು ರೆಡಿ ಮಾಡಿನೇ ಕರ್ಕೊಂಡು ಹೋಗ್ತೀವಿ. ಸರಿ ಮ್ಯಾಮ್. ಈ ಸ್ಪಿರಿಟ್ನ ಹೀಗೆ ಮೇಂಟೈನ್ ಮಾಡು. ಮಧುರ ನೋಡು, ಈ ಕೆಲಸದಲ್ಲಿ ತುಂಬ ರಿಸ್ಕ್ ಇದೆ. ನಾನು ನಿನ್ಗೆ ಹೆದರ್ಸ್ತಿಲ್ಲ, ಎಚ್ಚರಿಸ್ತಿದ್ದೀನಿ. ಮಲ್ಲಿ ಹೇಳಿದ ಪ್ರಕಾರ ನಾವು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀವಿ. ಸೊ ನೀನು ಹೆದರೋ ಅವಶ್ಯಕತೆ ಇಲ್ಲ. ಬಟ್ ಆದರೂ ನೀನು ತುಂಬ ಕೇರ್ಫುಲ್ ಆಗಿರಬೇಕು. ಎಲ್ಲ ಯೋಚನೆ ಮಾಡಿನೇ ನೀನು ಒಪ್ಕೋತಿದ್ಯಲ್ವಾ? ಮ್ಯಾಮ್, ನಾನು ಡಿಪಾರ್ಟ್ಮೆಂಟಿಗೆ ಬಂದಿದ್ದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ. ಮಲ್ಲಿ ಮ್ಯಾಮ್ ಹೇಳಿದಾಗೆ ಇದರಲ್ಲಿ 3 ಜನದ ಜೀವನ ಅಡಗಿದೆ. ನನ್ನಿಂದಾಗಿ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಆದರೆ ಅದಕ್ಕಿಂತ ಖುಷಿ ಪಡೋ ವಿಷಯ ಏನಿದೆ? ಇದು ನಂಗೆ ಸಿಕ್ಕಿರೋ ಒಂದು ಒಳ್ಳೆ ಅವಕಾಶ ಅನ್ಕೋತೀನಿ. ಈ ಸ್ಪಿರಿಟ್ ಯಾವಾಗಲೂ ಹೀಗೆ ಇರಲಿ. ಓಕೆ ಮ್ಯಾಮ್. ಅಮ್ಮ. ಹಾಂ ಜೀವ, ಎಲ್ಲಿದೆಯೋ? ಅಮ್ಮ, ಅದು ನಾನು ಮೀಟಿಂಗಲ್ಲಿದ್ದೆ. ಏನು ವಿಷಯ? ಏನಿಲ್ಲ ಕಂದ, ನಮ್ಮ ಫ್ಯಾಮಿಲಿ, ನಮ್ಮ ಭೂಮಿ, ಮಕ್ಕಳು ಎಲ್ಲ ಸೇರಿ ಒಂದ್ ದಿವಸಕ್ಕೆ ಊರಿಗೆ ಹೋಗಿ ಬರೋಣ ಅಂತ. ಹೇಗಿದೆ ಐಡಿಯಾ? ಅದಕ್ಕೆ ಫೋನ್ ಮಾಡಿದ್ದು. ನಾಳೆ ಏನ್ ಕೆಲ್ಸನೂ ಇಟ್ಕೋಬೇಡ, ಅಲ್ಲಿ ಇಲ್ಲಿ ಅಂತ ಹೋಗಂಗಿಲ್ಲ. ನಾಳೆ ಫುಲ್ ಫ್ರೀ ಇಟ್ಕೋಬೇಕು, ಗೊತ್ತಾಯ್ತಾ? ಅಮ್ಮ, ಈಗ ಯಾಕಿದೆ ಅಲ್ಲ, ಇನ್ನೊಂದ್ಸಲ ಹೋದ್ರಾಯ್ತು. ಏನು ಈಗ ಯಾಕೆ ಅಂದ್ರೆ ಈಗ ಆಗ ಅನ್ಕೊಂಡ್ರೆ ಹೋಗಕ್ಕೆ ಆಗೋದಿಲ್ಲ. ಅನ್ಕೊಂಡಾಗ ಹೋಗಿ ಬಂದ್ಬಿಡ್ಬೇಕಷ್ಟೇ. ಇದೇನ್ ದೊಡ್ಡ ಫಾರಿನ್ ಟ್ರಿಪ್ ಏನೋ. ನೀನ್ ಜಾಸ್ತಿ ಮಾತಾಡ್ಬೇಡ. ನಾಳೆ ಫ್ರೀ ಇಟ್ಕೊಪ್ಪ ನೀನು. ಮಿಕ್ಕಿದ್ದು ಮನೆಗೆ ಬಂದ್ಮೇಲೆ ಮಾತಾಡ. ಬೇಗ ಮನೆಗೆ ಬಾ.